ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತು ನಾವು ಒಂದು ಹೊಸ ಕ್ಷೇತ್ರವನ್ನು ತೋರಿಸ್ಬೇಕು ಅಂತ ಬಂದೀವಿ. ಇದನ್ನು ನೋಡಿದರೆ ನೀವೂ ಒಂದು ಸತಿ ಹೋಗಿ ಬರಬೇಕು ಅನಿಸುತ್ತೆ. ಈ ದೇವಸ್ಥಾನದ ಒಳಗಡೆ ಡ್ರೆಸ್ ಕೋಡ್ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ನಮ್ಮ ಧಾರ್ಮಿಕತೆಗೆ ಅನುಗುಣವಾಗಿ ಡ್ರೆಸ್ ಹಾಕ್ಕೊಬೇಕು, ಇಲ್ಲಾಂದರೆ ಒಳಗಡೆ ಪ್ರವೇಶ ಕೊಡೋದಿಲ್ಲ. ಬನ್ನಿ ಫ್ರೆಂಡ್ಸ್, ಒಳಗಡೆ ತೋರಿಸ್ತಾ ಇದ್ದೀವಿ. ಒಂದು ಸತಿ ಪೂರ್ತಿ ವಿಡಿಯೋ ನೋಡಿ. ಎಷ್ಟು ಸುಂದರವಾದ ಸ್ಥಳ ಅಂತ ನಿಮಗೆ ಅನಿಸುತ್ತೆ. ನೀವು ಹೋಗಿ ಬರ್ಬೋದು. ಇದು 450 ವರ್ಷಗಳ ಹಿಂದಿನ ಕಥೆಯನ್ನು ಹೊಂದಿರುವ ದೇವಾಲಯ. ಇಲ್ಲಿ ಮೊಟ್ಟ ಮೊದಲಿಗೆ ನಾರಾಯಣ ನಾರಿ ರೂಪ ಧರಿಸಿದ, ಮೋಹಿನಿ ರೂಪ ಧರಿಸಿ ಮಹಾಲಕ್ಷ್ಮಿಯಾಗಿ ಇಲ್ಲಿ ನೆಲೆಸಿದ ಅಂತ ಹೇಳ್ತಾರೆ. ಮೊದಲಿಗೆ ಮೋಹಿನಿ ರೂಪ ಧರಿಸಿ ಅಸುರರು ಮತ್ತು ದೇವರ ನಡುವೆ ಅಮೃತದ ಕುಡಿಯುವ ಸಲುವಾಗಿ ಸಮಸ್ಯೆ ಬಂದಾಗ ನಾರಾಯಣನು ಸ್ವತಃ ಮೋಹಿನಿ ರೂಪ ಪಡೆದು ಅಲ್ಲಿ ಅಸುರರಿಗೆ ಮತ್ತು ದೇವರಿಗೆ ಅಮೃತವನ್ನು ಕೊಡುವ ಕೆಲಸವನ್ನು ಹೊಂದಿರುವುದಕ್ಕಾಗಿ ಈ ರೂಪವನ್ನು ನಾರಾಯಣ ಧರಿಸಿ ಬಂದಿರುವಂತಹ ದೇವಸ್ಥಾನ. ಒಳನೋಟ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾದ ದೇವಸ್ಥಾನ. ಅತ್ಯಂತ ಪ್ರಶಾಂತವಾದ ಹೆಮ್ಮೆ, ಒಂಥರ ಅಲ್ಲಿ ನೋಡಿ ದೇವರು ಈ ಥರನೂ ನೆಲೆಸ್ತಾರ ಅಂತ ಅನಿಸ್ತದೆ. ಮುಂದೆ ಈ ದೇವಿ ಅನೇಕ ಮನೆತನದ ಕುಲದೇವಿಯಾಗಿ ಪೂಜಿಸಲ್ಪಡ್ತಾಳೆ. ಮತ್ಯಾವ ದೇವರು ಅಲ್ಲ ನೋಡಿ ಫ್ರೆಂಡ್ಸ್. ದರ್ಶನ ಮಾಡಿದ್ರಲ್ಲ, ಇದೇ ನಮ್ಮ ಗೋವಾದಲ್ಲಿರುವ ಮಹಲ್ಸ ನಾರಾಯಣಿ ಮಂದಿರ ಟೆಂಪಲ್ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅಂದರೆ ನಾರಾಯಣನ ರೂಪ. ಆದ್ದರಿಂದ ಇಲ್ಲಿ ಅತ್ಯಂತ ಸುಂದರವಾದ ಕಟ್ಟಡವನ್ನು ಹೊಂದಿರುವಂತಹ ಈ ದೇವಾಲಯ ನೋಡಿ. ಇಲ್ಲಿ ಹೋದವರಿಗೆಲ್ಲ ಇಳ್ಕೊಳ್ಳೋಕ್ಕೆ ಜಾಗ ಇದೆ. ಅವ್ರವೇ ರೂಮ್ಸ್ ಇದ್ದಾವೆ. ಮದುವೆ, ಮುಂಜಿವೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ. ಅತ್ಯಂತ ಸುಂದರವಾದ ಮನಮೋಹಕ ದೃಶ್ಯವುಳ್ಳ ಈ ದೇವಸ್ಥಾನ ಅತ್ಯಂತ ಪವಿತ್ರ ಸ್ಥಾನವಾಗಿದೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲದೆ ಪ್ರತಿದಿನ ಈ ದೇವಿಯ ಪೂಜೆ ಪುನಸ್ಕಾರಗಳನ್ನು ಕೂಡ ಅವರು ಲೈವಲ್ಲಿ ತೋರಿಸ್ತಾರೆ. ನೀವು ಒಂದು ಸತಿ ಲೈವಲ್ಲಿ ಹೋಗಿ ದೇವಿ ದರ್ಶನವನ್ನು ಪಡಿಬೋದು. ಅಥವಾ ನೀವು ಗೋವಾಕ್ಕೆ ಹೋದಾಗ ಈ ದೇವಿ ದರ್ಶನವನ್ನು ಪಡಿಬೋದು. ನಾವು ಕುಟುಂಬ ಸಮೇತ ಹೋಗಿ ದೇವಿಯ ದರ್ಶನವನ್ನು ಮಾಡಿ ಬಂದೀವಿ. ಸುಂದರವಾದ ಸ್ಥಳ. ನೀವು ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿರಿ.